ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯೂಟ್ಯೂಬಲ್ಲಿ ನೋಡೋದಾದರೆ ನೀವು ತುಂಬ ಫೇಸ್ಲೆಸ್ ಚಾನಲ್ಸ್ ಬಂದುಬಿಟ್ಟು ಈಗ ಜಾಸ್ತಿ ಕಾಂಪಿಟೇಷನ್ಸಲ್ಲಿದೆ. ಬಸ್ ಫೇಸ್ಲೆಸ್ ಚಾನಲಲ್ಲೇ ನಿಮಗೆ ನಾನು ಒಂದು 5 ಐಡಿಯಾಸ್ನ ಕೊಡ್ತೀನಿ. ಫೇಸ್ಲೆಸ್ ಚಾನಲಲ್ಲಿ ಯಾವ ಥರ ನೀವು ವರ್ಕ್ ಮಾಡ್ಬೋದು, ಯಾವ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ಈಸಿಯಾಗಿ. ಆ್ಯಂಡ್ ಈಸಿ ಚಾನಲ್ಸ್ನೇ ನಾನು ಬಂದುಬಿಟ್ಟು ಸರ್ಚ್ ಮಾಡಿಬಿಟ್ಟು ಬಂದಿದ್ದೀನಿ. ನೀವು ಈಸಿಯಾಗಿ ವರ್ಕ್ನ ಮಾಡ್ಬೋದು ಆ ಚಾನಲ್ಸಲ್ಲಿ. ಐ ಮೀನ್ ನಿಮ್ಮ ಫೇಸ್ ತೋರಿಸ್ದಲ್ಲಿ ನಿಮ್ಮ ವಾಯ್ಸ್ ಆ್ಯಡ್ ಮಾಡಿ, ಸ್ವಲ್ಪ ಎಡಿಟಿಂಗ್ ಆ್ಯಡ್ ಮಾಡಿ ನೀವು ವೀಡಿಯೋಸ್ನ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ನೇ ಚಾನಲ್ ಬಗ್ಗೆ ನಾವು ಹೇಳೋದಾದರೆ, ಸೊ ಫಸ್ಟ್ನೇ ಚಾನಲ್ ಬಂದುಬಿಟ್ಟು ಫಾರ್ಮಸಿ ಅಂದರೆ ಏನು? ಮೆಡಿಸಿನ್ ಅಂದರೆ ಈಗ ಮೆಡಿಸಿನ್ ರಿವ್ಯೂ ಚಾನಲ್ ಮಾಡೋದು. ಅಂದರೆ ಈಗ ನೀವು ಅಂದ್ಕೊಳ್ಳಿ, ಈಗ ಒಂದು ಟ್ಯಾಬ್ಲೆಟ್ ಇದೆ ಅಂದ್ಕೊಳ್ಳಿ, ಅದರದ್ದು ಸೈಡ್ ಎಫೆಕ್ಟ್ಸು ಮತ್ತು ಪ್ರಯೋಜನಗಳು ನೀವು ಹೇಳ್ಕೊಡೋದು. ಸೊ ನಿಮಗೆ ಇದರದ್ದು ನಾಲೆಜ್ ಇರಬೇಕು. ಸೊ ನಾಲೆಜ್ ಎಲ್ಲಿಂದ ನೀವು ತೊಗೊಳ್ತೀರಾ? ಗೂಗಲಿಂದ. ಸೊ ಈಗ ಒಂದು ಮೆಡಿಸನ್ ಇದೆ, ಆ ಮೆಡಿಸನ್ನ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಸೈಡ್ ಎಫೆಕ್ಟ್ಸು ಮತ್ತು ಪ್ರಯೋಜನಗಳು ನೀವು ಗೂಗಲಲ್ಲಿ ಓದ್ಬೋದು. ಕನ್ನಡದಲ್ಲೂ ನಿಮಗೆ ಅವೈಲೇಬಲ್ ಇದೆ ಗೂಗಲಲ್ಲಿ. ಸೊ ನೀವು ಈಸಿಯಾಗಿ ಅದನ್ನು ಒಂದು ನೋಟಲ್ಲಿ ಬರೆದುಬಿಟ್ಟು ಅದು ವಾಯ್ಸ್ ಓವರ್ನ ಮಾಡ್ಬೋದು. ಮೆಡಿಸಿನ್ಸ್ದು ನೀವು ಬಂದುಬಿಟ್ಟು ರಿವ್ಯೂನ ಮಾಡ್ಬೋದು. ಓಕೆನಾ ಗೈಸ್? ಇದಾಯಿತು ನಮ್ಮದು ಫಸ್ಟ್ನೇ ಚಾನಲ್. ಸೆಕೆಂಡ್ನೇ ಚಾನಲ್ ನಮ್ಮದು ಬಂದುಬಿಟ್ಟು ಕಿಡ್ಸ್ ಚಾನಲ್. ಇದರಲ್ಲಿ ಬಂದುಬಿಟ್ಟು ನಿಮಗೆ ತುಂಬ ವೀಡಿಯೋಸ್ ಹಾಕಬೇಕಂತ ಏನಿಲ್ಲ. ನೀವು 10 ವೀಡಿಯೋಸ್ನ ಹಾಕಿದ್ರೆ ನಿಮಗೆ ಲೈಫ್ ಟೈಮ್ ವ್ಯೂಸ್ ಬರ್ತಾನೆ ಇರುತ್ತೆ. ಇದರಲ್ಲಿ ಒಂದು ಸಲ ನೀವು ವೀಡಿಯೋ ಹಾಕಿಬಿಟ್ರೆ ಸಾಕು, ಕಿಡ್ಸ್ ಚಾನಲಲ್ಲಿ ನಿಮಗೆ ವ್ಯೂಸ್ ಬಂದುಬಿಟ್ಟು ಬರ್ತಾನೆ ಇರುತ್ತೆ. ನೀವು ಮಕ್ಕಳು ಬಂದುಬಿಟ್ಟು ನೋಡ್ತಾನೆ ಇರ್ತವೆ ನಿಮ್ಮ ಚಾನಲ್ಗಳು. ಸೊ ಕಿಡ್ಸ್ ಚಾನಲ್ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ, ಬೇಗ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲರಿಗೂ ಕಿಡ್ಸ್ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕೆ ಬರೋದಿಲ್ವೋ, ಸೊ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ಕಿಡ್ಸದ್ದು ರೈಮ್ ವೀಡಿಯೋ ಆಯಿತು, ಇಲ್ಲ ಕಾರ್ಟೂನ್ ವೀಡಿಯೋ ಆಯಿತು, ಇಲ್ಲ ಗೇಮಿಂಗ್ ವೀಡಿಯೋ ಆಯಿತು, ಇವೆಲ್ಲದರಲ್ಲೂ ನಾನು ವೀಡಿಯೋಸ್ನ ಮಾಡಿಟ್ಟಿದ್ದೀನಿ. ನೀವು ಹೋಗ್ಬಿಟ್ಟು ಬೇಕಿದ್ರೆ ಚೆಕ್ನ ಮಾಡ್ಕೊಬೋದು ವೀಡಿಯೋಸ್ನ, ಯಾವ ಥರ ಕಿಡ್ಸ್ ವೀಡಿಯೋಸ್ನ ಮಾಡೋದಂತ. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ನೀವು ಫ್ರೂಟ್ ರಿವ್ಯೂನು ಮಾಡ್ಬೋದು. ಫ್ರೂಟು ಲೈಕ್ ತಿನ್ನೋ ವಸ್ತುವಲ್ಲಿ, ಲೈಕ್ ಫ್ರೂಟ್ಸ್ದು ನೀವು ರಿವ್ಯೂ ಮಾಡ್ಬೋದು. ಆ್ಯಂಡ್ ಏನಾದರೂ ಬಾದಾಮು ಲೈಕ್ ತಿನ್ನೋ ವಿಷಯದಲ್ಲಿ ನೀವು ಯಾವುದ್ರದ್ದು ಬೇಕಿದ್ರೂ ತೆಗೆದು ರಿವ್ಯೂ ಮಾಡ್ಬೋದು. ಅದರದ್ದು ಸೈಡ್ ಎಫೆಕ್ಟ್ಸು ಆ್ಯಂಡ್ ಪ್ರಯೋಜನಗಳು, ಇದು ತಿಂದರೆ ಏನಾಗುತ್ತೆ, ಆ ಥರ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಫ್ರೂಟ್ಸ್ ಬಗ್ಗೆನೂ ಆ್ಯಂಡ್ ತಿನ್ನೋದ್ರ ಬಗ್ಗೆನೂ ನೀವು ಬಂದುಬಿಟ್ಟು ಚಾನಲ್ನ ಮಾಡ್ಬೋದು. ಆ್ಯಂಡ್ ಬರೀ ಫ್ರೂಟ್ಸ್ ಅಂತ ಅಲ್ಲ, ಬೇರೆ ಐಟಮ್ಸ್ ಏನಿರುತ್ತೆ. ಆ್ಯಂಡ್ ಮಾರ್ಕೆಟಲ್ಲಿ ನ್ಯೂ ಏನು ಲಾಂಚ್ ಆಗಿರುತ್ತೆ, ಲೈಕ್ ಮ್ಯಾಗಿ, ಚಾಕ್ಲೇಟ್ಸು, ಇನ್ನೂ ತುಂಬ ಐಟಮ್ಸ್ ಎಲ್ಲ ಮಾರ್ಕೆಟಲ್ಲಿ ನ್ಯೂ ಲಾಂಚ್ ಮಾಡ್ತಾನೆ ಇರುತ್ತಲ್ವ. ಸೊ ಆ ಪ್ರಾಡಕ್ಟ್ನ ತೊಗೊಬಂದ್ಬಿಟ್ಟು ನೀವು ಅದರದ್ದು ರಿವ್ಯೂನು ಮಾಡ್ಬೋದು. ಓಕೆನಾ? ಫುಡ್ ಐಟಮ್ಸಲ್ಲಿ. ಸೊ ನೀವು ಈ ಚಾನಲ್ಲು ಮಾಡ್ಬೋದು, ತುಂಬ ಈಸಿಯಾಗಿದೆ. ಓಕೆನಾ? ಇನ್ನೊಂದು ಚಾನಲ್ ಏನಂದರೆ ಸೀರಿಯಲ್. ಸೊ ಯಾರಿಗೆಲ್ಲ ಸೀರಿಯಲಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಅವರೆಲ್ಲ ಫಸ್ಟೇ ಒಂದೇ ಮುಂಚೆನೇ ನೀವು ಬೇಕಿದ್ರೆ ಸೀರಿಯಲ್ನ ನೋಡ್ಕೊಳ್ಳಿ. ಸೀರಿಯಲ್ನ ನೋಡ್ಕೊಂಡಾದಮೇಲೆ ಅದನ್ನು ಬೇಕಿದ್ರೆ ನೀವು ಅದರದ್ದು ರಿವ್ಯೂ ಮಾಡ್ಬೋದು. ಇವತ್ತು ಇದಾಗುತ್ತೆ. ಸೊ ತುಂಬ ಜನ ಕ್ಯೂರಿಯಾಸಿಟಿ ಇರುತ್ತಲ್ಲ, ಸೀರಿಯಲಲ್ಲಿ ಏನಾಗುತ್ತೆ ಏನಾಗಲ್ಲ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಜನ ಬಂದುಬಿಟ್ಟು ಯೂಟ್ಯೂಬಲ್ಲೇ ಸರ್ಚ್ ಮಾಡ್ತಾರೆ. ಸೊ ನೀವು ಏನು ಮಾಡಿ, ಫಸ್ಟೇ ನೀವು ಆ ಸೀರಿಯಲ್ನ ನೋಡ್ಕೊಳ್ಳಿ. ನಿಮಗೆ ಆ್ಯಪ್ಸ್ ಸಿಗುತ್ತೆ, ತುಂಬ ಆ್ಯಪ್ಸ್ ಇರುತ್ತೆ. ಬಿಫೋರ್ ಟಿ.ವಿ ಇದು ಸೀರಿಯಲ್ ಬಂದುಬಿಟ್ಟು ಶೋನ ಮಾಡ್ತಾರೆ. ಸೊ ಅಲ್ಲಿ ಸೀರಿಯಲ್ನ ನೀವು ನೋಡಿಬಿಟ್ಟು ಏನು ಮಾಡಿ ಅಂದರೆ ಅದರದ್ದು ಒಂದು ವೀಡಿಯೋನ ಮಾಡಿ ಹಾಕ್ಬೋದು. ಒಂದು 6 ಮಿನಿಟ್ ಆಯಿತು, ಇಲ್ಲ 5 to 10 ಮಿನಿಟ್ಸ್ ಒಳಗಡೆ ಏನು ಇದೆ ಅದರದ್ದು ರಿವ್ಯೂನ ನೀವು ಮಾಡ್ಬೋದು. ಅದೊಂದು ಸಲ ನೋಡ್ಕೊಳ್ಳಿ. ನೋಡ್ಕೊಂಡಾದಮೇಲೆ ಅದರಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ನೀವು ರಿವ್ಯೂನ ಮಾಡ್ಬೋದು. ಓಕೆನಾ ಗೈಸ್? ಮತ್ತು ಇನ್ನೊಂದು ಚಾನಲ್ ಐಡಿಯಾ ಹೇಳೋದಾದರೆ ನಾನು ಏನಂದರೆ, ಫೋಟೋದು ಪೋಸ್ಗಳು ಹೇಳ್ಕೊಡೋದು. ಸೊ ನಿಮಗೇನಾದರೂ ಫೋಟೋಗ್ರಾಫರಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೆ, ಫೋಟೋಸ್ದು ಸೆಲ್ಫಿ ಯಾವ ಥರ ತಗೊಳ್ಳೋದು, ಕಪಲ್ಸ್ ಯಾವ ಥರ ಫೋಟೋಸ್ ತೆಗಿಯೋದು, ಆ್ಯಂಡ್ ಬೀಚಲ್ಲಿ ಯಾವ ಥರ ಫೋಟೋಸ್ ತೆಗಿಯೋದು, ಆ್ಯಂಡ್ ಬೇರೆ ಲೈಕ್ ಸಿಂಗಲ್ಲಾಗಿ ಯಾವ ಥರ ಫೋಟೋಸ್ನ ತೆಗಿಯೋದು ಅಂತ, ಈ ಥರ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದರಲ್ಲೂ ಬೇಕಿದ್ರೆ ನೀವು ಹೇಳ್ಕೊಡ್ಬೋದು, ಈ ಥರ ಫೋಟೋಸ್ನ ತೆಗಿಬೋದು ಅಂತ. ಓಕೆನಾ ಗೈಸ್? ಇದಾಯಿತು ನಮ್ಮದು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಇಂಟರ್ನ್ಯಾಷನಲ್ ಟ್ರಾವೆಲ್ ವೀಡಿಯೋನ ನೀವು ಮಾಡ್ಬೋದು. ಲೈಕ್ ನಮ್ಮ ಡಾಕ್ಟರ್ ಬ್ರೋ ಮಾಡ್ತಾರಲ್ಲ, ಸೇಮ್ ಅದೇ ಥರ ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಂತನೂ ಇಲ್ಲ. ನಮ್ಮ ಇಂಡಿಯಾ ಸರೌಂಡಿಂಗಲ್ಲಿ ಯಾವುದಾದ್ರೂ ಇದ್ದರೆ ಪ್ಲೇಸು, ನೀವು ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋಸ್ನ ಮಾಡ್ಬೋದು. ಬೇರೆ ಪ್ಲೇಸಿಗೆ ವಿಸಿಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ನ ಮಾಡ್ಬೋದು. ಈ ಥರ ವೀಡಿಯೋಸ್ನ ನೀವು ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ನಾವು ಹೇಳೋದಾದರೆ ಇನ್ನೊಂದು ಏನಂದರೆ ಆಸ್ಟ್ರಾಲಜರ್. ಸೊ ಈ ವಿಡಿಯೋಸು, ಇದ್ರ ಬಗ್ಗೆ ಯಾರಾದರೂ ಸುಳ್ಳಾಗಿ ವೀಡಿಯೋ ಮಾಡಿ ಹಾಕಿದ್ರೂ ಜನಗಳು ನಂಬಿಡ್ತಾರೆ. ಸೊ ಇದು ತುಂಬ ಓಡ್ತಾ ಇದೆ ಯೂಟ್ಯೂಬಲ್ಲಿ. ಓಕೆನಾ? ಸೊ ಈಗ ಯಾರಾದರೂ ಬ್ರೇಕಪ್ ಆಗಿದೆಯಾ, ಏನು ಕಾರಣದಿಂದ ಆಯಿತು, ಅದು ಇದು ಏನಾದರೂ
ಸುಳ್ಳಾಗಿ ಸ್ಟೋರಿ ಕ್ರಿಯೇಟ್ ಮಾಡಿ ಹೇಳೋದಾದರೂ ಕೆಲವೊಬ್ಬರು ಹೇಳ್ತಾರೆ. ಸೊ ಇದು ಯೂಟ್ಯೂಬಲ್ಲಿ ತುಂಬ ನಡೀತಾ ಇದೆ. ಸೊ ನಿಮಗೆ ಇದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಈ ಥರ ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು. ಬಟ್ ಸುಳ್ಳಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ಲೈಕ್ ಏನು ಫ್ಯಾಕ್ಟ್ ಇದೆ ಅದನ್ನು ಹೇಳಿ ಅಂತ ಹೇಳ್ತೀನಿ, ಓಕೆನಾ. ಸೊ ಇದಾಯಿತು ನಮ್ಮದು ಚಾನಲ್ ಐಡಿಯಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನು ಚಾನಲ್ ಐಡಿಯಾ ನೀವು ಮಾಡ್ಬೋದು ಅಂದರೆ ಪ್ರಾಡಕ್ಟ್ ರಿವ್ಯೂ ಚಾನಲ್ನ ನೀವು ಮಾಡ್ಬೋದು. ಈಗ ನೀವು ಯಾವುದಾದ್ರೂ ಹೊಸ ಪ್ರಾಡಕ್ಟ್ ಯಾವುದಾದ್ರೂ ತುಂಬ ಟ್ರೆಂಡಿಂಗಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇರುತ್ತಲ್ಲ, ಈಗ ಸನ್ಸೇಫ್ ಬಂದುಬಿಟ್ಟು ತುಂಬ ಟ್ರೆಂಡಿಂಗಲ್ಲಿದೆ, ಅದು ಎಲ್ಲ ಇದರಲ್ಲೂ ನೋಡಿದ್ರು ಅದೇ ಆ್ಯಡ್ ಬರ್ತಾ ಇದೆ, ಓಕೆನಾ. ಸೊ ಆ ಆ್ಯಡದು ಏನಾದರೂ ನೀವು ತೆಗೆದು ಆ ಪ್ರಾಡಕ್ಟ್ನ ತರಿಸ್ಬಿಟ್ಟು ನೀವು ಪ್ರಾಡಕ್ಟ್ ರಿವ್ಯೂ ಏನಾದರೂ ಮಾಡಿದರೆ ನಿಮಗೆ 100% ತುಂಬ ಚಾನ್ಸಸ್ ಇದೆ. ನೀವೊಂದು ಟ್ರೆಂಡಿಂಗ್ ಟಾಪಿಕಲ್ಲಿ ಏನಾದರೂ ವೀಡಿಯೋಸ್ನ ಮಾಡಿದರೆ ಅದರಲ್ಲಿ ತುಂಬ ವೈರಲ್ ಆಗೋದು ಜಾಸ್ತಿ, ಓಕೆನಾ. ಅದರಲ್ಲಿ ನೀವು ವೈರಲ್ನೂ ಆಗ್ಬೋದು, ಓಕೆನಾ. ಸೊ ಟ್ರೆಂಡಿಂಗ್ ಟಾಪಿಕ್ಸ್ನ ಫಾಲೋ ಮಾಡಿ ಪ್ರಾಡಕ್ಟ್ ರಿವ್ಯೂ ಅಲ್ಲಿ ಬೇರೆ ಅಲ್ಲ, ಪ್ರಾಡಕ್ಟ್ ರಿವ್ಯೂ ಲೈಕ್ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸ್ತಾರಲ್ಲ, ಲೈಕ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಡ್ಸ್ ಜಾಸ್ತಿ ಯಾವ ಪ್ರಾಡಕ್ಟ್ ಮೇಲೆ ಬರ್ತಾಯಿದೆ ಆ ಪ್ರಾಡಕ್ಟ್ ರಿವ್ಯೂನ ನೀವು ಮಾಡ್ಬೋದು. ನಾರ್ಮಲಾಗಿ ಬೇರೆ ನ್ಯೂ ಪ್ರಾಡಕ್ಟ್ ಲಾಂಚ್ ಆಗೋದು ನೀವು ಆ ಪ್ರಾಡಕ್ಟ್ ರಿವ್ಯೂನ ನೀವು ಮಾಡ್ಬೋದು, ಓಕೆನಾ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ ಫ್ಯಾಕ್ಟ್ ಚಾನಲ್ಲು. ಸೊ ಫ್ಯಾಕ್ಟ್ ಚಾನಲ್ ಯಾರೆಲ್ಲ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದರಲ್ಲಿ ನಿಮಗೆ ಗೂಗಲಲ್ಲಿ ಬಂದುಬಿಟ್ಟು ಸಿಗುತ್ತೆ ತುಂಬ ಫ್ಯಾಕ್ಟ್ಸು. ನೀವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಫ್ಯಾಕ್ಟ್ ಚಾನಲ್ನ ನೀವು ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಸೊ ಇನ್ನೊಂದು ಏನಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಪಾಪ್ಯುಲರ್ ಆದರೂ ಇಲ್ಲ ವೈರಲ್ ಆಗಿದ್ದರೆ ಅವ್ರದ್ದು ಬಯೋಡೇಟಾ ನೀವು ಹೇಳೋದು. ಸೊ ಅವ್ರ ಬಗ್ಗೆನೂ ನೀವು ಸ್ವಲ್ಪ ಡೀಟೇಲ್ಸ್ನ ತಗೊಂಡು ಅವ್ರ ಬಗ್ಗೆನೂ ನೀವು ಮಾತಾಡೋದಾದರೂ ಮಾತಾಡ್ಬೋದು, ಓಕೆನಾ. ಸೊ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಏನು ಮಾಡ್ತಾ ಇರೋದು, ಹೆಂಗೆ ವೈರಲ್ ಆದರೂ ಅದನ್ನೆಲ್ಲನೂ ನೀವು ಮಾತಾಡ್ಬೋದು. ಇಲ್ಲ ಅಂದರೆ ಅವ್ರ ಬಗ್ಗೆ ಏನಾದರೂ 1-2-3 ಮಾತಾಡ್ಬೋದು, ಓಕೆನಾ. ಸೊ ಈಗಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರಾದರೂ ಒಬ್ಬರು ವೈರಲ್ ಆಗ್ತಾನೆ ಇರ್ತಾರೆ. ಸೊ ಅವ್ರ ಬಗ್ಗೆ ನೀವು ರಿವ್ಯೂನ ಮಾಡ್ಬೋದು. ರಿವ್ಯೂ ಅಂದರೆ ಐ ಮೀನ್ ಬಯೋಡೇಟಾ ಹೇಳೋದು, ಓಕೆನಾ. ಓಕೆ ಗೈಸ್, ಸೊ ನಾನು ಇಷ್ಟು ಚಾನಲ್ ಐಡಿಯಾಸ್ನ ನಿಮ್ಗೆ ಹೇಳಿದ್ದೀನಿ. ಸೊ ಯಾವುದಾದ್ರೂ ಒಂದು ಚಾನಲಲ್ಲಿ ವರ್ಕ್ ಮಾಡಿ ನೀವು, ಓಕೆ. ಇದು ಕಷ್ಟ ಆಗುತ್ತಂತ ಇಲ್ಲ. ಸೊ ಈಗ ಸ್ಟಾರ್ಟ್ ಮಾಡಿದ್ರೇ ಅಲ್ವಾ ನೀವು ಮುಂದಕ್ಕೆ ಹೋಗ್ತಾ ನಿಮ್ಮ ಚಾನಲ್ನು ಗ್ರೋ ಆಗೋದು. ಸೊ ಯಾರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಎಲ್ಲರಿಗೂ ಬೈ ಗೈಸ್.